ಯಾವಾಗ ಬೇಕಾದರೂ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅಂತ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟದ ವಿಚಾರವಾಗಿ ಭಾರಿ ಚರ್ಚೆ ಆಗ್ತಾ ಇತ್ತು. ಸಿಎಂ ಅವರೇನು ಒಂದು ಔತಣಕೂಟಕ್ಕೆ ಕರೆದಿದ್ರು ಅದೇ ಒಂದು ವಿಚಾರ ಮಾತಾಡೋಕ್ಕಂತ ಕೇಳಿ ಬರ್ತದೆ. ಹೀಗಾಗಿ ಯಾವುದೇ ಒಂದು ಸಮಯದಲ್ಲೂ ಕೂಡ ಚೇಂಜ್ ಆಗಬಹುದು ಅಂತ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮಾಹಿತಿ ಇಲ್ಲ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಏನೂ ಹೇಳಿಲ್ಲ. ಸಂಪುಟ ಪುನರ್ರಚನೆ ಯಾವಾಗ ಬೇಕಾದರೂ ಆಗಬಹುದು, ಇವಾಗೆ ಅಂತ ಏನೂ ಇಲ್ಲ. ಹೊಸ ಸಚಿವ ಸಂಪುಟ ರಚನೆ ಆಗಬಹುದು ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ. ಇಂಥದ್ದೇ ತಿಂಗಳು ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಏನಿಲ್ಲ, ಯಾವಾಗ ಬೇಕಾದರೂ ಆಗಬಹುದು ಅಂತ ಹೇಳಿ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಇದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವಾಗಾದರೂ ಆಗಬಹುದು, ಅದರ ತೀರ್ಮಾನ ಗೊತ್ತಿರುವಂಥದ್ದು ಮುಖ್ಯಮಂತ್ರಿಗಳಿಗೆ. ಹೀಗಾಗಿ ನಮಗೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ, ನಾವು ಕೂಡ ಏನೂ ಕೇಳಿಲ್ಲ ಹೀಗಂತ ಹೇಳಿ ಮಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಔತಣಕೂಟಕ್ಕೆ ಕರೆದಿದ್ದರು ಎಲ್ಲ ಸಚಿವರನ್ನು. ಇದೇ ವಿಚಾರವಾಗಿ ಚರ್ಚೆ ಮಾಡೋಕ್ಕಂತ ಎಲ್ಲರೂ ತಿಳ್ಕೊಡ್ತಾ ಇದ್ದಾರೆ. ಆದರೆ ಇದೇ ಒಂದು ಬೆನ್ನಲ್ಲಿ ಎಲ್ಲ ನಾಯಕರು ಕೂಡ ಇದ್ರ ಬಗ್ಗೆ ಕೇಳಿದ್ರೆ ಹೇಳೋದೊಂದೇ, ನನಗೆ ಗೊತ್ತಿಲ್ಲ ಸಿಎಂ ಅವ್ರನ್ನ ಕೇಳಿ, ನಮಗೆ ಗೊತ್ತಿಲ್ಲ ಸಿಎಂ ಅವ್ರನ್ನ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಹೇಳಿದ್ರೆ, ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳಿದರು. ನಮಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ, ಅದರ ಬಗ್ಗೆ ಏನಾದರೂ ನೀವು ಕೇಳೋದಿದ್ರೆ ನೀವು ಮುಖ್ಯಮಂತ್ರಿಗಳನ್ನು ಕೇಳಿ, ಸಿದ್ದರಾಮಯ್ಯ ಅವರನ್ನು ಕೇಳಿ. ಯಾವಾಗ ಚೇಂಜ್ ಆಗುತ್ತೆ, ಯಾರು ಚೇಂಜ್ ಆಗ್ತಾರೆ, ಯಾರು ಹೋಗ್ತಾರೆ ಹೊರಗೆ, ಯಾರು ಒಳಗಡೆ ಬರ್ತಾರೆ, ಯಾರ್ಯಾರಿಗೆ ಯಾವುದೋ ಒಂದು ಖಾತೆಗಳನ್ನು ಚೇಂಜ್ ಮಾಡ್ತಾರೆ, ಅದು ಗೊತ್ತಿಲ್ಲ ನಮಗೆ. ಅದರ ಬಗ್ಗೆ ನಿಮ್ಗೆ ಏನೇ ಸ್ಪಷ್ಟನೆ ಬೇಕು ಅಂದರೂ ಕೂಡ ನೀವು ಮುಖ್ಯಮಂತ್ರಿಗಳನ್ನು ಕೇಳಿ ಅಂತ ಹೇಳ್ತಾ ಇರುವಂಥದ್ದು. ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ಇದೇ ರೀತಿಯಾಗಿ ಹೇಳ್ತಾ ಇದ್ದಾರೆ. ಯಾವಾಗ ಬೇಕಾದರೂ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು, ಹೇಳೋಕ್ಕಾಗಲ್ಲ. ಅದಕ್ಕೆ ಇದೇ ತಿಂಗಳು, ಇದೇ ವಾರ, ಇದೇ ದಿನ ಅಂತ ಏನು ಫಿಕ್ಸ್ ಆಗಿಲ್ಲ. ಯಾವಾಗ ಅನಿಸುತ್ತೆ ಆವಾಗ ಚೇಂಜ್ ಆಗುತ್ತೆ, ಆಗುವಂಥ ಒಂದು ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಖಚಿತವಾಗಿ ಯಾರು ಕೂಡ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಹೇಳಿದರೆ ಅದು ಬೇರೆ ರೀತಿ ಆಗುತ್ತೆ ಅಂತ ಹೇಳಿ ಯಾರು ಕೂಡ ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಯಾವಾಗ ಬೇಕಾದರೂ ಚೇಂಜ್ ಆಗಬಹುದು, ಅದನ್ನು ನಾವು ಹೇಳೋಕ್ಕಾಗಲ್ಲ. ಅದು ಸಿದ್ದರಾಮಯ್ಯ ಅವರಿಗೆ ಗೊತ್ತು, ಹೈಕಮಾಂಡ್ಗೆ ಗೊತ್ತು. ಇಂಥದ್ದೇ ತಿಂಗಳು, ಇಂಥದ್ದೇ ವಾರ ಅಂತ ಏನೂ ಇಲ್ಲ, ಫಿಕ್ಸ್ ಆಗಿಲ್ಲ ಡೇಟು. ಆದರೆ ಯಾವಾಗ ಬೇಕಾದರೂ ಆಗ್ಬೋದು ಅಂತ ಹೇಳಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆರೋಗ್ಯ ಸಚಿವ ಆಗಿರುವಂತಹ ದಿನೇಶ್ ಗುಂಡೂರಾವ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವಾಗ ಬೇಕಾದರೂ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು, ಯಾರಿಗಾದರೂ ಹೊಸಬರಿಗೆ ಕೊಡ್ಬೋದು ಅವಕಾಶ, ಹಳಬರನ್ನು ತೆಗೆದು ಹಾಕ್ಬೋದು, ಅಥವಾ ಇರೋರೇ ಇರ್ಬೋದು, ಏನಾದರೂ ಆಗ್ಬೋದು. ಇದ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ, ನನಗೆ ಯಾವ್ಯಾವುದೇ ಒಂದು ಮಾಹಿತಿ ಇಲ್ಲ. ಸಿದ್ದರಾಮಯ್ಯ ಅವ್ರ ಹತ್ರ ನಾನೂ ಮಾತಾಡಿಲ್ಲ, ಅವರು ನನ್ನ ಹತ್ರ ಮಾತಾಡಿಲ್ಲ. ಹೀಗಾಗಿ ನಾನು ಇದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ, ಆಗಬಹುದು ಅಂತ ಅಷ್ಟೇ ಹೇಳ್ಬೋದು. ಏನಾದರೂ ಅದರ ಬಗ್ಗೆ ನಿಮಗೆ ಖಚಿತ ಮಾಹಿತಿ ಬೇಕಂದರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೇಳಿ, ಇಲ್ಲಾಂದರೆ ಆಗೋ ತನಕ ವೆಯ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಯಾವುದೇ ತಿಂಗಳಲ್ಲಾದರೂ ಆಗಬಹುದು ಬದಲಾವಣೆ, ಪುನರ್ರಚನೆ ಆಗಬಹುದು ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟದ ಒಂದು ಪುನರ್ರಚನೆ ಬಗ್ಗೆ ಯಾರೇ ಕೇಳಿದ್ರು ಕೂಡ ಕಾಂಗ್ರೆಸ್ನಲ್ಲಿ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ಯಾರೂ ಕೂಡ ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ ಏನಿರ್ಬೋದು ಅಂತ. ಯಾರಿಗಾದರೂ ಹೊಸಬರನ್ನ ಕರೆತರುವಂತಹ ಒಂದು ಕೆಲಸ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಒಂದು ತಲೆಯಲ್ಲಿ ಏನಿದೆ, ಅವರ ಮನಸ್ಸಲ್ಲಿ ಏನಿದೆ, ಪುನರ್ರಚನೆ ನಿಜವಾಗ್ಲೂ ಮಾಡೋದಾದರೆ, ಆಗುತ್ತೆ ಅನ್ನೋದಾದರೆ ಯಾರ್ಯಾರನ್ನೆಲ್ಲ ಕೈ ಬಿಡ್ತಾರೆ, ಯಾರ್ಯಾರನ್ನೆಲ್ಲ ಒಳಗಡೆ ಕರೆದುಕೊಳ್ತಾರೆ, ಯಾರಿಗೆ ಒಂದು ಹೊಸ ಅವಕಾಶವನ್ನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಯಾರನ್ನೇ ಕೇಳಿದ್ರು ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಎಲ್ಲರೂ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ, ನನಗೆ ಮಾತಾಡಿಲ್ಲ, ಸಿ ಎಂ ಅವ್ರನ್ನ ಕೇಳ್ಕೊಳ್ಳಿ, ಗೊತ್ತಿಲ್ಲ ಅನ್ನುವಂಥ ವಿಚಾರ ಮಾತ್ರ ಮೊದಲೇ ಬಂದುಬಿಡುತ್ತೆ ಎಲ್ಲ ಒಂದು ಕಾಂಗ್ರೆಸ್ ನಾಯಕರಲ್ಲಿ. ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು, ಮೊನ್ನೆ ಪರಮೇಶ್ವರ್ ಅವರು, ಈಗ ಇವರು ಕೂಡ ನನಗೂ ಗೊತ್ತಿಲ್ಲ ಅಂತಿದ್ದಾರೆ. ಗೊತ್ತಿಲ್ಲ ಅನ್ನುವಂತಹ ಕಾಂಗ್ರೆಸ್ ನಾಯಕರು ಯಾವಾಗ ಏನು ಗೊತ್ತು ಮಾಡ್ಕೊತಾರೋ ಅಂತ ಗೊತ್ತಿಲ್ಲ, ಯಾವಾಗ ಏನು ಬದಲಾವಣೆ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮಾತ್ರ ಯಾರೂ ಕೂಡ ಏನು ಸರಿಯಾದ ಒಂದು ಸ್ಪಷ್ಟನೆಯನ್ನು ಕೊಡ್ತಿಲ್ಲ. ಆಗಬಹುದು, ಆಗದೆ ಇರಬಹುದು, ಅದೆಲ್ಲವೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಕೇಳಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರ ಹತ್ರ ಹೋದರೆ ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ತಮ್ಮ ಒಂದು ಸ್ಪಷ್ಟನೆಯನ್ನು ಕೊಟ್ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ಏನೂ ಮಾತಾಡಿಲ್ಲ ಮುಖ್ಯಮಂತ್ರಿಗಳು ನನ್ನ ಹತ್ರ, ಅದಕ್ಕೆ ಆಗಬಹುದು ಅಂತ ಹೇಳಿದ್ದಾರೆ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.